ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯದ ಅಕ್ಕಿ ಹಣ ರಿಲೀಸ್ ಆಗಿದೆ. ಎಲ್ಲ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಒಳಗೆ ಹಣ ರಿಲೀಸ್ ಆಗಿದೆ. ಹಾಗಾದ್ರೆ ನಿಮಗೂ ರಿಲೀಸ್ ಆಗಿದೆ. ಹಾಗಾದ್ರೆ ನೀವು ನಿಮ್ಮ ಮೊಬೈಲಲ್ಲಿ 2 ನಿಮಿಷದಲ್ಲಿ ಚೆಕ್ ಮಾಡ್ಕೋಬಹುದು. ಅದನ್ನ ಹೇಗೆ ಚೆಕ್ ಮಾಡೋದಂತ ಲೈವ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ಹಂತದಲ್ಲಿ ಯಾವ ಅಕೌಂಟಿಗೆ ಕ್ರೆಡಿಟ್ ಆಗಿದೆ, ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಎಲ್ಲವನ್ನ 2 ನಿಮಿಷದಲ್ಲಿ ಫ್ರೀ ಆಗಿ ನೋಡ್ಕೊಳ್ಬಹುದು. ಯಾವುದೇ ಪಾಸ್ವರ್ಡ್ ಹಾಕುವ ಅವಶ್ಯಕತೆ ಇರೋದಿಲ್ಲ. ಹಾಗಾದ್ರೆ ಬನ್ನಿ, ಇಲ್ಲೋದ್ರ ಬೆನಿಫಿಷರಿ ನಾನು ಇಲ್ಲೊಂದು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇವರಿಗೆಲ್ಲ ಎಷ್ಟು ಯಾವ ಅಕೌಂಟಿಗೆ ಹೋಗಿದೆ, ಯಾವ ಡೇಟಿಗೆ ಹೋಗಿದೆ, ಯಾವ ದಿನಾಂಕ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ, ಅದ್ರ ಪ್ರಕಾರ ಬ್ಯಾಂಕ್ ಅಕೌಂಟಿಗೂ ಸಹ ಹೋಗಿರುತ್ತೆ. ಯಾವ ಅಕೌಂಟಿಗೆ ಸಹ ಹೋಗಿರುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ, ಶೋ ಆಗುತ್ತೆ. ಹಾಗಾದ್ರೆ ಬನ್ನಿ, ನೀವು ಮಾಡಬೇಕಾದಿಷ್ಟೇ. ಇಲ್ಲಿ ನಿಮಗೆ ನಿಮ್ಮ ಗೂಗಲಲ್ಲಿ ಮೊಬೈಲಲ್ಲಿ ಹೋಗ್ಬಿಟ್ಟು ನಾ ಹೇಳೋ ಲಿಂಕ್ನ ಮಾತ್ರ ಕ್ಲಿಕ್ ಮಾಡಿ. ಬೇರೆ ಯಾವ ಲಿಂಕ್ ಇದ್ರೂ ಕ್ಲಿಕ್ ಮಾಡಬೇಡಿ. ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ನ ಕೊಟ್ಟಿರ್ತೀನಿ ಡೈರೆಕ್ಟಾಗಿ. AHARA.KAR.NIC.IN ಅಂತ ಹೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದೇ ಥರ ಮುಖಪುಟ ನಿಮ್ಮ ಮೊಬೈಲಲ್ಲಿ ಇರ್ಬೋದು, ಲ್ಯಾಪ್ಟಾಪಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಡಿಸ್ಟಿಕ್ ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ಬ್ಯಾಂಗ್ಳೂರ್ ಡಿಸ್ಟಿಕ್ನವ್ರು ಮಾತ್ರ. ಇಲ್ಲಿ ಕಲಬುರಗಿ ಬ್ಯಾಂಗ್ಳೂರ್ ಡಿವಿಷನ್, ಇಲ್ಲಿ ಕೆಳಗೆ ಯಾವೆಲ್ಲ ನಿಮ್ಮ ಜಿಲ್ಲೆ ಬರುತ್ತೆ, ನೀವು ಈ ಜಿಲ್ಲೆ ಅಂಡರ್ ಬಂದರೆ ಮೇಲೆ ನೀಲಿ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮದು ಓನ್ಲಿ ಫಾರ್ ಬೆಳಗಾವಿ ಮತ್ತು ಮೈಸೂರು ಡಿವಿಷನ್ ಅಂಡರಲ್ಲಿ ಬರ್ತೀನಿ ನಾನು. ಆ ಕಾರಣದಿಂದ ಈ ನಮ್ಮ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಸ್ನೇಹಿತರೆ, ಈ ಥರ ಒಂದು ಮುಖಪುಟ ನಿಮ್ಮ ಮೊಬೈಲಲ್ಲಿ ಓಪನ್ ಆಗುತ್ತೆ. ನಿಮಗೆ ಓಪನ್ ಆದಮೇಲೆ ಈ ಥರ ಎಲ್ಲ ಆಪ್ಷನ್ ಸಿಗ್ಬೋದು. ಇಲ್ಲಿ ನಿಮಗೆ ಸ್ಟೇಟಸ್ ಆಫ್ ಲಾಸ್ಟ್ ಕೊನೆಯ ಭಾಗದಲ್ಲಿ ಸ್ಟೇಟಸ್ ಆಫ್ DBT ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ ಇದೆ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಮೊದಲನೇದಾಗಿ. ಅದಾದ ನಂತರ ನಿಮಗೆ ಈ ಥರ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಸರಿಯಾದ ನಮ್ಮ ಚಾನಲಲ್ಲಿ ಇದೇ ರೀತಿಯ ಲೈವ್ ಆದ ಸರಿಯಾದ ಮಾಹಿತಿ ಇದ್ದರೆ, ರೇಷನ್ ಕಾರ್ಡ್ ಇರ್ಬೋದು, ಸರ್ಕಾರದ ಯಾವುದೇ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ನೀವು ಮೊದಲೇ ಮಾಡಬೇಕಾದ್ದು ಇಷ್ಟೇ, ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ಗೆ ನಮಗೂ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ನಿಮಗೂ ಯಾವ ಅಕ್ಕಿ ಹಣ ಬಂದಿದೆಯಾ ಇಲ್ವಾ, ಎಸ್ ಆರ್ ನೋ ಅಂತ ಹೇಳಿ ಟೈಪ್ ಮಾಡಿ ಕಳಿಸಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ನೀವು ನೆಕ್ಸ್ಟ್ ಮುಂದಿನ ಹಂತ ಮಾಡಬೇಕಾದ್ದು ಇಷ್ಟೇ. ಇಲ್ಲಿ ವರ್ಷವನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆಲ್ರೆಡಿ 2024 ಸೆಲೆಕ್ಟ್ ಆಗಿರುತ್ತೆ. ತಿಂಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫೆಬ್ರವರಿ ತಿಂಗಳನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಮುಂದಿನ ಹಂತದ್ದು ಅಲ್ಲಿ ತೋರಿಸುತ್ತೆ, ಏನು ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ RC ನಂಬರ್, ನಿಮ್ಮ ರೇಷನ್ ಕಾರ್ಡ್ ಪಡಿತರ ಚೀಟಿ ನಂಬರ್ ಏನಿದೆ ಅದನ್ನು ಇಲ್ಲಿ ನೀವು ನಮೂದು ಮಾಡಬೇಕಾಗತ್ತೆ, ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಪಡಿತರ ಚೀಟಿ, ನಮ್ಮ ಪಕ್ಕದ ಮನೆಯವರ ಪಡಿತರ ಚೀಟಿಯನ್ನು ನಾನು ಇಲ್ಲಿ ಎಂಟ್ರಿ ಮಾಡಿ ಅವರಿಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಆ ಕಾರಣದಿಂದ ಅವರಿಗೆ ಅವ್ರ ನಂಬರವನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಕ್ಯಾಪ್ಚರ್ ನಂಬರ್ ಅಂತ ಹೇಳಿದರೆ ಇಲ್ಲಿ ಮೇಲೆ 6 ಕೋಡ್ ಇದೆ, ಡಿಜಿಟಲ್ ಒಂದು ನಂಬರ್ ಇರುತ್ತೆ. ಅದನ್ನ ಆಸ್ ಇಟ್ ಈಸ್ ಅದನ್ನೇ ಮೇಲ್ಗಡೆ ಏನಿದೆ ಅದನ್ನ ಕೆಳಗಡೆ ನೀವು ಇಲ್ಲಿ ಟೈಪ್ ಮಾಡಬೇಕತ್ತೆ. ನಾನು ಟೈಪ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮೊಬೈಲಲ್ಲಿ ಇದೇ ರೀತಿಯಾಗಿ ಟೈಪ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಗೋ ಅಂತ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಲೈವ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯ ನೀವು ಮೊಬೈಲಲ್ಲಿ ನೋಡಿದರೆ ನಿಮಗೆ DBTS ಇಲ್ಲಿ RC ನಂಬರ, ಮೆಂಬರ್ ನೇಮ್ ಇದೆ, ನಿಮ್ಮ ಬೆನಿಫಿಷರಿ ಯಾವ ಅಕೌಂಟಿಗೆ ಲಾಸ್ಟ್ 4 ಡಿಜಿಟ್ ಅಕೌಂಟ್ ಯಾವ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಆ 4 ಡಿಜಿಟ್ ನಂಬರ್ ಇದೆ. ಇವ್ರದ್ದು ಬ್ಯಾಂಕ್ ನೇಮ್ ಬೇರೆ ಇದೆ, ಹಾಗೆ ಕ್ರೆಡಿಟ್ ಡೇಟ್ ಬೇರೆ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಬೇರೆ ಇದೆ ಅಕೌಂಟು. ಇದನ್ನ ಸ್ಕ್ರೀನ್ಶಾಟನ್ನು ಸಹ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು. ನಿಮಗೆ ಇಲ್ಲಿ ಬರ್ತಾ ಇದೆ, ಅವ್ರಿಗೆ ಮೆಸೇಜ್ ಬಂದಿರೋದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ, ಶೋ ಆಗಿ ನಿಮಗೆ ನಿಜವಾದ ಮಾಹಿತಿ ಅಂತ ಹೇಳಿ ನಿಮ್ಗೆ ಮೆಸೇಜನ್ನು ಸ್ಕ್ರೀನ್ಶಾಟಲ್ಲಿ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಡಿಸ್ಪ್ಲೇನ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಬೋದು. ದಯವಿಟ್ಟು ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲ ಸ್ನೇಹಿತರಿಗಿರ್ಬೋದು, ನಿಮಗೆ ಯಾರೆಲ್ಲ ಸಂಬಂಧಿಕರಿಗೆ ಎಲ್ಲರಿಗೂ ಇದನ್ನ ತಿಳಿಸ್ಕೊಡಿ. ಯಾಕಂತೇಳಿ ಕೆಲವರಿಗೆ ಅಕ್ಕಿ ಹಣ ಬಂದಿರುತ್ತೆ, ಎಲ್ಲಿ ಹೋಗಿರುತ್ತೆ, ಏನು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಗೊತ್ತಿರೋದಿಲ್ಲ. ದಯವಿಟ್ಟು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ. ಇದೇ ರೀತಿಯ ನಿಖರವಾದ ಸರಿಯಾದ ಮಾಹಿತಿಗೆ ನಮ್ಮ ಚಾನಲನ್ನು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸ್ನಲ್ಲಿ ಏನೇ ಡೌಟ್ ಇದ್ರೂ ತಿಳಿಸ್ಕೊಡಿ. ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ್ದಿರ್ಬೋದು, ಆಧಾರ್ ತಿದ್ದುಪಡಿ ಇರ್ಬೋದು, ಏನೇ ಡೌಟ್ ಇದ್ರೂ ನೀವು ಸರ್ಕಾರದ ಮಾಹಿತಿ ಯಾವುದೇ ಇದ್ರೂ ನೀವು ಈ ಚಾನಲಲ್ಲಿ ತಿಳಿಸ್ಬೋದು. ಸರಿಯಾದ ಮಾಹಿತಿನ ನಿಮಗೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.